ಏನ್ ಗುರು ಇದು ಸಿ ಎಸ್ ಕೆ ಕತೆ. ಮೈ ಗಾಡ್, ನಾನು ನಿಮ್ಗೆ ಬೆಳಗ್ಗೆನೆ ಅನಾಲಿಸಿಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಸಿ ಎಸ್ ಕೆ ಇವತ್ತು 100% ಸೋಲುತ್ತೆ, ಇಲ್ಲಿ ರಾಜಸ್ಥಾನ್ ಗೆಲ್ಲುತ್ತೆ ಅಂತ ಫುಲ್ ಕಾನ್ಫಿಡೆನ್ಸ್ ನಂಗೆ ಬರ್ತದೆ ಅಂತ. ನೋಡಿದ್ರೆ ಅದೇ ರೀತಿ ಆಯ್ತು. ನಿಜವಾಗ್ಲೂ ಕೂಡ ಅಷ್ಟೇ, ಸಿ ಎಸ್ ಕೆ ಸೋಲುತ್ತೆ ಅಂತ ಗೊತ್ತಿದ್ದಾದ್ರೆ ಎಷ್ಟು ಹೀನಾಯವಾಗಿ ಸೋಲುತ್ತೆ ಅಂತ ನನ್ನ ಯೋಚನೆನೂ ಕೂಡ ಮಾಡಿರ್ಲಿಲ್ಲ ಗುರು. ಬ್ಯಾಟಿಂಗ್ ನೋಡಕ್ಕೆ ಸ್ವಲ್ಪ ಸ್ಟ್ರಾಂಗ್ ಕೂಡ ಕಾಣ್ತಾ ಇತ್ತು, ಆಡ್ತಾರ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಬ್ಯಾಟಿಂಗ್ ಬರ್ತಂಗೆ ಫುಲ್ ಕೊಲಾಪ್ಸ್. ಇಲ್ಲಿ ಸಂಜು ಸ್ಯಾಮ್ಸನ್ ಕೂಡ ಇಲ್ಲ, ಈ ಕಡೆ ಋತುರಾಜ್ ಗೈಕ್ವಾಡ್ ಕೂಡ ಇಲ್ಲ. ಅಂದ್ರೆ ಓವರ್ಗೆ ಒಂದು ಬೌಂಡ್ರಿ, 2-3 ಬೌಂಡ್ರಿ ಅಂತ ಬರುತ್ತಲ್ಲ, ಆ ತರ ವಿಕೆಟ್ ಇವತ್ತು ಸಿ ಎಸ್ ಗೆ ಬಿದ್ದೋಗಿರೋದು. ಫಸ್ಟ್ ಓವರ್ ಅಲ್ಲಿ ಸಂಜು ಸ್ಯಾಮ್ಸನ್ ವಿಕೆಟ್ ಗಾನು, ಸೆಕೆಂಡ್ ಓವರ್ ಅಲ್ಲಿ ಋತುರಾಜ್ ಗೈಕ್ವಾಡ್ ವಿಕೆಟ್ ಗಾನು, ಮೂರನೇ ಓವರ್ ಅಲ್ಲಿ ಆಯುಷ್ ಮಾತ್ರ ಟ್ಯಾಬ್ಲೆಟ್ ಇಂದ ವಿಕೆಟ್ ಗಾನು. ಫುಲ್ ಚಿಂದಿ ಚಿತ್ರನ ಆಗ್ಬಿಟ್ಟಿರೋದು ಸಿ ಎಸ್ ಕೆ ಅಂತೂ. ಒಂದ್ ಟೈಮ್ ಅಲ್ಲಿ ಸಿ ಎಸ್ ಕೆ ಅಂದ್ರೆ ಎಂತ ಟೀಮ್ ಗುರು, ಫುಲ್ ಸ್ಟ್ರಾಂಗ್ ಆಗಿದ್ದ ಟೀಮು ಇವತ್ತು ಆಡಿದ ಮ್ಯಾಚ್ ನೋಡಿದ್ರೆ ಎಲ್ಲೋಯ್ತು ಅಂತ ಟೀಮ್ ಅನ್ನಂಗ್ ಆಗ್ಬಿಟ್ಟಿದೆ. ಅಂದ್ರೆ ಇವ್ರದ್ದು ಸಿ ಎಸ್ ಕೆ ಟೀಮ್ ನೋಡಕ್ಕೆ ಅದೇ ರೀತಿಯಾಗಿದೆ. ಯಾವ ಸಣ್ಣ ಮಕ್ಳಿಗೆ ಕೇಳಿದ್ರು ಕೂಡ ಅಷ್ಟೇ, ಸಿ ಎಸ್ ಕೆ ಟೀಮ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಅಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಟಾಪ್ 10 ಅಲ್ಲಿ ಇದ್ರಲ್ಲ, ಅದೇ ಪ್ಲೇಸ್ ಮತ್ತೆ ಈ ವರ್ಷ ಕಾಯಂ ಅಂತ ನನಗೆ ಅನಿಸ್ತಾ ಇದೆ. ಮತ್ತೆ ಯಾರು ಸೂರ್ಯವಂಶಿ ಒಂದು ಓಪನ್ ಚಾಲೆಂಜ್ ಕೂಡ ಹಾಕ್ಬಿಟ್ಟಿದ್ದ, ಈ ಸಲ ಸಿ ಎಸ್ ಕೆ 4 ಮ್ಯಾಚ್ ಕೂಡ ಸೋಲಿಸ್ತೀವಿ ಅಂತ. ಒಂದು ಮ್ಯಾಚ್ ಆಲ್ರೆಡಿ ಪಡ್ಚ, ಇನ್ನ 3 ಮ್ಯಾಚ್ ಕೂಡ ಇದೆ, ನೋಡ್ಬೇಕು. ಇವತ್ತಂತೂ ಸೂರ್ಯವಂಶದ್ದು ಗಾಡ್ ಲೆವೆಲ್ ಬ್ಯಾಟಿಂಗ್ ಗುರು. ಈ ಸಣ್ಣ ಹುಡುಗ ಈ ಲೆವೆಲ್ಗೆ ಬ್ಯಾಟಿಂಗ್ ಆಡ್ತಾನೆ ಈ ಏಜಿಗೆ ಅಂದ್ರೆ ಫ್ಯೂಚರ್ ನಿಜವಾಗ್ಲೂ ಕೂಡ ಸಖತ್ತು ಬ್ರೈಟ್ ಕೂಡ ಆಗಿದೆ. ಐ ಥಿಂಕ್ ಐ ಪಿ ಎಲ್ ಅಲ್ಲಿ ಹೈಯೆಸ್ಟ್ ಬಿಡ್ಗೆ ಸೇಲ್ ಆಗಿರೋದು ರಿಷಬ್ ಪಂತ್ ಅನ್ಸುತ್ತೆ. ಆದ್ರೆ ನಾ ಫ್ಯೂಚರ್ ಇನ್ನೂ ಕೂಡ ಇದೆ. ನನ್ನ ಪ್ರಕಾರ ಸೂರ್ಯವಂಶಿ ಇದ್ರಿಗಿಂತ ಜಾಸ್ತಿ ಬಿಟ್ಟಿಗೆ ಸೇಲ್ ಆಗೋ ಎಲ್ಲ ಲಕ್ಷಣ ಕೂಡ ಕಾಣ್ತಿದೆ ಗುರು. ಕೇವಲ 15 ವರ್ಷಕ್ಕೆ ಈ ಲೆವೆಲ್ಗೆ ಬ್ಯಾಟಿಂಗ್ ಅನ್ನ ಆಡ್ಕೊಡ್ತಾ ಇದ್ದಾನೆ ಸೂರ್ಯವಂಶಿ. ಅಂದ್ರೆ ಮೈ ಗಾಡ್, ನಿಜವಾಗ್ಲು ಕಣ್ ಮಿಟಕ್ಸಕ್ಕೆ ಆಗ್ತಾ ಆ ಲೆವೆಲ್ ಅಲ್ಲಿ ಬ್ಯಾಟ್ ಎತ್ತಿದ್ರೆ 4-6 ಆ ತರ ಕೊಡ್ತಾ ಇರೋದು ಸೂರ್ಯವಂಶಿ. ಏನು ಮಾತನ್ನ ಕೊಟ್ಟಿದ್ದ ಅದೇ ರೀತಿಯಾಗಿ ಉಳಿಸ್ಕೊಂಡು ಇವತ್ತು ಗೇಮ್ ಪ್ಲೇನ ಕೂಡ ಆಡ್ಕೊಟ್ಟಿರೋದು. ಯಾರೋ ಇವ್ರು ಕೊಟ್ಟಿದ್ರಲ್ಲಪ್ಪ, SRH, ನಾವ್ ಈ ಸಲ RCB ಮೇಲೆ 300 ಮೇಲೆ ಉಳಿದು ಬಿಡ್ತೀವಿ ಆ ತರ ಅಂತ ಅಭಿಷೇಕ್ ಶರ್ಮಾ ಮತ್ತೆ ಇಶಾನ್ ಕಿಶನ್ ಯಾರು ಟ್ರೋಲ್ ಮಾಡಿದ್ರಲ್ಲ. ಸೊ ಆ ತರ ಅಲ್ಲ, ಸೂರ್ಯವಂಶಿ ಮಾತ್ ಕೊಟ್ಟಿಯೇನೆ ಅಂದ್ಮೇಲೆ ಕರೆಕ್ಟ್ ಆಗಿ ಉಳಿಸ್ಕೊಬೇಕು. ಸುಮ್ನೆ ಚಿಡ್ರೆ ಪಲ್ರೆ ಮಾತನ್ನ ಕೊಟ್ಬಿಟ್ಟು ಲಾಸ್ಟಿಗೆ ಜೋಕರ್ ತರ ಆಗೋದಲ್ಲ. ಸೂರ್ಯವಂಶಿ ಇವತ್ತು ಆ ಲೆವೆಲ್ ಗೇಮ್ ಅನ್ನ ಕೂಡ ಆಡಿದ್ದು. ಒಬ್ಬ ಸಣ್ಣ ಹುಡುಗನಿಂದ ಸಿ ಎಸ್ ಕೆ ಟೀಮ್ ಈ ತರ ಸೋಲುತ್ತೆ ಅಂದ್ರೆ ಎಲ್ಲಿಗೆ ಹೋಗಿ ನಿಂತ್ಕೊಂಡಿದೆ ಸಿ ಎಸ್ ಕೆ ಟೀಮ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಫುಲ್ ಗುರು ಒಂದು 52 ರನ್ ಹೊಡೆದಿದ್ದು ಸೂರ್ಯವಂಶಿ, ಕೇವಲ 15 ಬಾಲಿಗೆ 50 ಕ್ರಾಸ್ ಕೂಡ ಮಾಡಿದ್ದು. ನೆಕ್ಸ್ಟ್ ಲೆವೆಲ್ ಮಾತ್ರ ಸೂರ್ಯವಂಶಿದು. ಒಂದೊಂದಾಗೆ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಫಾಸ್ಟ್ IPL ಅಪ್ಡೇಟ್ಸ್ ಮುಂದೆ ಬರ್ತಾನೆ ಇರುತ್ತೆ. ಹಾಗೂ ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಆಕ್ಚುಲಿ ಇವತ್ತು ಪಿಚ್ ಇದ್ದಿದ್ದೆ ರಾಜಸ್ಥಾನ್ ಗುವಾಹಟಿಲಿ ಮ್ಯಾಚ್ ಕೂಡ ಇದ್ದು. ಅದಾದ್ಮೇಲೆ ನಮ್ಗೆ ಬೆಳಗ್ಗೆ ಅನಾಲಿಸಿಸ್ ವಿಡಿಯೋದಲ್ಲಿ ಕೂಡ ಹೇಳಿದೆ, ಇವತ್ತು ಸಿ ಎಸ್ ಕೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಕೂಡ ಅಷ್ಟೇ, ಚೇಸಿಂಗ್ ಮಾಡಿದ್ರು ಕೂಡ ಅಷ್ಟೇ ಕಷ್ಟ ಇದೆ. ಆಲ್ಮೋಸ್ಟ್ ಸೋಲೋ ಚಾನ್ಸಸ್ ಕೂಡ ಇದೆ ಸಿ ಎಸ್ ಕೆ ಅಂತ ಏನ್ ಹೇಳಿದ್ದೆ ಅದೇ ರೀತಿ ಈಗಾಯ್ತು ಗುರು. ಏನು ಬ್ಯಾಟಿಂಗ್ ಮಾಡಿದ್ರು, ಏನು ನಾನು ಅಟ್ಲೀಸ್ಟ್ ಸಂಜು ಸ್ಯಾಮ್ಸನ್ ಒಂದು ಹೋಪನ್ನು ಕೂಡ ಇಟ್ಕೊಂಡಿದ್ದೆ. ಏನಕ್ಕೆ ಅಂದ್ರೆ T20 ಫಾರ್ಮೆಟ್ ಅಲ್ಲಿ ಆತರ ಆಡ್ಕೊಟ್ಟಿದ್ರಲ್ಲ, ಹಾಗಾಗಿ ಸಿ ಎಸ್ ಕೆ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಾರ ಅಂತ ಅನ್ಕೊಂಡಿದ್ದೆ. ಅದಾದ್ಮೇಲೆ ನಂಗೆ ಇನ್ನೊಂದೇನು ನಗು ಬರ್ತಾ ಇರೋದು ಅಂದ್ರೆ ಜಡೇಜನ್ ನೋಡ್ಬಿಟ್ಟೆ. ಅಂದ್ರೆ ಒಂದ್ ಕಡೆ ಹಳ್ಳ ತರ ಮುಖ ಮಾಡ್ಕೊಂಡಿದ್ರು, ಅದು ತುಂಬಾ ಜನ ಅಬ್ಸರ್ವ್ ಮಾಡಿದಿರ ಅನ್ಸುತ್ತೆ. ಇನ್ನೊಂದ್ ಕಡೆ ಲಾಸ್ಟ್ ಗೆ ಮ್ಯಾಚ್ ಮುಗಿದ್ಮೇಲೆ ನೀವು ಸಿ ಎಸ್ ಕೆ ಮಿಸ್ ಮಾಡ್ಕೊಳ್ತೀರಾ ಅಂತ ಅವರು ಪ್ರೆಸ್ ಅವ್ರು ಕೇಳ್ತಾರೆ. ಅದಕ್ಕೆ ಇಲ್ಲ ನಂಗೆ ಪಿಂಕ್ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಂತ ಒಪ್ಪನ ಕೂಡ ಹೇಳ್ತಾರೆ. ಸೊ ಅದನ್ನ ನೋಡ್ದಂಗೆ ನಂಗೆ ಏನ್ ಅನ್ನಿಸ್ತು ಅಂದ್ರೆ, ಒಂದು ಹಾಡಿದ್ಯಲ್ಲಪ್ಪ, ಹದ್ದಾಗಿ ಕುಕ್ಕಿತಲ್ಲ ನೀನೇ ಸಾಕಿದಾಗ ನೀ ಹದ್ದಾಗಿ ಕುಕ್ಕಿತಲ್ಲ ಅಂತ. ಸೊ ಆ ತರ ಆಗಿದ್ದು ಇವತ್ತು ಸಿ ಎಸ್ ಕೆ ಟೀಮಿಗೆ. ರವೀಂದ್ರ ಜಡೇಜಾ ಸಖತ್ತಾಗಿ ಟಾಂಕನ ಕೂಡ ಕೊಟ್ಬಿಟ್ರು. ನಾನು ಏನಾದ್ರು ಒಂದು ಬೇಜಾರ್ ಮಾಡ್ಕೊಂಡು ಹೇಳ್ತಾರೇನೋ ಅಂತ ಅನ್ಕೊಂಡಿದ್ದೆ. ಏನಕ್ಕೆ ಅಂದ್ರೆ ಆನ್ ಫೀಲ್ಡ್ ಅಲ್ಲಿ ನೋಡ್ಬೋದು ಸ್ವಲ್ಪ ಜಡೇಜಾ ಬೇಜಾರದಂಗೆ ಕಾಣ್ತಾ ಇದ್ದು. ಆದ್ರೆ ಯಾವಾಗ ಪ್ರೆಸ್ ಅವ್ರು ಕೇಳಿದ್ರು ಫುಲ್ ಅಣ್ಣ ಮಾತೇ ಚೇಂಜ್ ಇಲ್ಲಿ, ನಾನು ಸಿ ಎಸ್ ಕೆ ಮೇಲೆ ಸ್ವಲ್ಪ ಕರುಣೆ ತೋರಿಸ್ತಾರೆ, ಬಿಟ್ಟಿದ್ದು ಬೇಜಾರಾಯ್ತಿಲ್ಲ ಅಂದ್ರೆ ಏನಾದ್ರು ಇಂಡೈರೆಕ್ಟ್ ಆಗಿ ಅವರು ಸಿ ಎಸ್ ಕೆ ಮೇಲೆ ಸ್ವಲ್ಪ ಕರುಣೆ ತೋರಿಸ್ತಾರೆ ಅನ್ಕೊಂಡೆ. ಆದ್ರೆ ಈ ತರ ಹೇಳ್ಬಿಡದ ಮಂಚ. ನಿಜವಾಗ್ಲೂ ಒಂಥರ ಅದೇ ಹಾಡನೆ ನೆನಪಾಗಿದ್ದು, ನೀನೇ ಸಾಕಿದಾಗಿನಿ ಹದ್ದಾಗಿ ಕುಕ್ಕಿತ್ತಲ್ಲ ಅಂತ. ಅದಾದ್ಮೇಲೆ ಜಡೇಜಾ ಕೂಡ ಅಷ್ಟೇ, ಸಿ ಎಸ್ ಕೆ ಇವತ್ತು 2 ವಿಕೆಟ್ ಅನ್ನ ತೆಗೆದು ಏರ್ಸಿದ್ದ ಮಾತ್ರ ಅದು ಸ್ಟೈಲೇ ಬೇರೆ ತರ ಇತ್ತು. ವಿಕೆಟ್ ತೆಗಿತಿದ್ದಂಗೆ ಏನು 1 ವಿಕೆಟ್ ಅಂತ ಹಿಂಗ್ ಎತ್ತಿದ್ದು ಸೈಕ್ ಕೂಡ ಇತ್ತು. ಅದಾದ್ಮೇಲೆ ಮತ್ತೆ ನಂಗೆ ಇನ್ನೊಂದೇನ್ ನಗು ಅಂದ್ರೆ, ಈ ಮ್ಯಾಥ್ಯೂ ಶಾರ್ಟ್ ವಿಕೆಟ್ ಬಿತ್ತು ನೋಡಿ, ಈ ಜೈಸ್ವಾಲ್ ಕ್ಯಾಚ್ ಅನ್ನ ಹಿಡಿದ್ನಲ್ಲ, ಸೊ ಅದು ನನಗೆ ತುಂಬಾ ನಗು ಬಂದ್ಬಿಡ್ತು. ಜಸ್ಟ್ ಹಿಂಗೆ ಟಚ್ ಮಾಡಿದಷ್ಟೇ ಶಾರ್ಟ್ ಆಗಿ ಅದು ಕ್ಯಾಚ್ ಅನ್ನ ಕೂಡ ಹಿಡಿದು ಜೈಸ್ವಾಲ್. ಅದು ಆದ್ಮೇಲೆ ಸ್ವಲ್ಪ ಜೈಸ್ವಾಲ್ ಸ್ವಲ್ಪ ರಿಯಾಕ್ಷನ್ ಕೂಡ ಮಾಡಿದ್ರು, ಏನಿದು ಔಟ್ ಆಯ್ತಾ ಹಂಗೆ ಅಂತ. ಅದೊಂದು ಮಜಾ ಕೂಡ ಬಂತು. ಅದಾದ್ಮೇಲೆ ಒಬ್ಬ ಪ್ಲೇಯರ್ ಇತ್ತು ನಿಂತ್ಕೊಂಡು ಆಡಿದ್ದು ಆಲ್ರೌಂಡರ್ ಜೇಮಿ ಓವರ್ಟನ್. 36 ಬಾಲಿಗೆ 43 ರನ್ ಹೊಡ್ಕೊಟ್ಟಿದ್ದು. ಇನ್ ಕೇಸ್ ಜೇಮಿ ಓವರ್ಟನ್ ಕೂಡ ಇವತ್ತು ಆಳಿಲ್ಲ ಅನ್ಕೊಳ್ಳಿ, ಮಾನ ಮರ್ಯಾದೆನೇ ಇಲ್ಲ, ಫುಲ್ ಹೋಗ್ಬಿಡೋದು ಹಂಗೆ ಅಷ್ಟಾಗ ಆ ಲೆವೆಲ್ಗೆ ಇವತ್ತು ಸಿ ಎಸ್ ಕೆ ಜಾರೋಗ್ಬಿಡ್ತು. ಐ ಥಿಂಕ್ 100 ಒಳಗೆ ಆಲ್ಔಟ್ ಕೂಡ ಆಗ್ತಿದ್ರು ಅನ್ಸುತ್ತೆ. ಜೇಮಿ ಓವರ್ಟನ್ ಇನ್ನೇನು ಆಡ್ಕೊಳ್ಳಿಲ್ಲ ಅಂದಿದ್ರೆ ಹೆಂಗೋ ಸ್ವಲ್ಪ ಸಿ ಎಸ್ ಕೆದು ಮರ್ಯಾದೆ ಅಲ್ಪ ಸ್ವಲ್ಪ ಕಾಪಾಡಿದ್ದಾರೆ.
ಜೇಮಿ ವೋರ್ಟನ್ ಕಾಪಾಡಿದ್ದು 36 ಬಾಲಿಗೆ 43 ರನ್ ಅನ್ನು ಕೂಡ ಕೊಟ್ಟಿದ್ದು. ಅದಾದ್ಮೇಲೆ ಇವತ್ತಂತೂ ರಾಜಸ್ಥಾನ್ ಬೌಲರ್ಸ್ ಅಂತೂ ಸಾಲಿಡ್ ಆಗಿ ಕಂಟ್ರೋಲ್ ಕೂಡ ಮಾಡ್ಕೊಂಡಿದ್ರೆ ಎಲ್ರಿ ಕೂಡ 2 ವಿಕೆಟ್ ಗಳು. ಸಂದೀಪ್ ಶರ್ಮಾಗೆ ಒಂದು ವಿಕೆಟ್ ಕೂಡ ಸಿಕ್ತು. ಅದ್ಬಿಟ್ರೆ ಜೋಫ್ರಾ ಆರ್ಕರಿ ಕೂಡ 2 ವಿಕೆಟ್. ಬರ್ಗರ್ ಅಂತೂ CSK ಟೀಮ್ ಒಳ್ಳೆ ಬರ್ಗರ್ ನ ಕೂಡ ತಿನ್ಸ್ಬಿಟ್ಟಿರೋದು ಇವತ್ತು. 2 ವಿಕೆಟ್ ಕೂಡ ಅಷ್ಟೇ ಬರ್ಗರಿಗೆ. ಅದಾದ್ಮೇಲೆ ರವೀಂದ್ರ ಜಡೇಜಾ ಕೂಡ 2 ವಿಕೆಟ್. ಎಲ್ರಿ ಕೂಡ ಒಂದು ವಿಕೆಟ್ ಇಲ್ಲೇ ಬಿದ್ದ್ಬಿಟ್ಟಿದೆ. ಮತ್ತೆ ಒಳ್ಳೆ ಕಂಟ್ರೋಲ್ ನ ಕೂಡ ಇಲ್ಲಿ ಮಾಡ್ಕೊಂಡಿದ್ರೆ. ಸಂದೀಪ್ ಶರ್ಮಾ ಸ್ವಲ್ಪ ಇವತ್ತು ಜಾಸ್ತಿ ಹೊಡ್ಸ್ಕೊಂಡ್ರು. ಕೇವಲ 2.4 ಓವರಿಗೆ 22 ರನ್ ಹೊಡ್ಸ್ಕೊಂಡು ಸ್ವಲ್ಪ ಕಾಸ್ಟ್ಲಿ ಅದ್ರಷ್ಟೇ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಯಾವಾಗ ಸ್ಟಾರ್ಟ್ ಆಯ್ತು ನಂಗೆ ಗೊತ್ತಾಯ್ತು ಗುರು ಇಬ್ಬರೇ ಮ್ಯಾಚ್ ಮುಗಿಸ್ತಾರೆ ಅಂತ. ಈ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗಿಂತ ಮುಂಚೆ ನಂಗೊಂದು ಹೋಪ್ ಕೂಡ ಆಯ್ತು. ಏನಕ್ಕೆ ಅಂದ್ರೆ ಸೂರ್ಯವಂಶಿ ಮುಂಚೆನೊಂದು ಟಾಂಗನ್ನ ಕೂಡ ಕೊಟ್ಬಿಟ್ಟಿನ ಯಾರಿಗೆ CSKಗೆ ಈ ಸಲಿ 4-4 ಕೂಡ ಸೋಲಿಸ್ತೀವಿ ಅಂತ. ಬರ್ತಾ ಇದ್ದಂಗೆ ಹೊಡ್ತಾ ಅಂದ್ರೆ ಸೂರ್ಯವಂಶಿಯಿಂದ ಕಂಗಲ್ ಆಗೋಗ್ಬಿಟ್ಟೆ. ನಿಜವಾಗ್ಲೂ ಕೂಡ ಸೂರ್ಯವಂಶಿ ಇನ್ನಿಂಗ್ಸ್ ನೋಡಕ್ಕೆ ಬಹಳ ಖುಷಿ ಆಗುತ್ತೆ. ಈ ಹುಡುಗ ನಿಜವಾಗ್ಲೂ ಕುಟ್ಟಾಡೋದೇ ಇಲ್ಲ. ಹೊಡ್ದ ಅಂದ್ರೆ 6-4 ಕೇವಲ 15 ಬಾಲಿಗೆ 50 ಕ್ರಾಸ್ ಮಾಡ್ತಾನೆ, ಹಾಫ್ ಸೆಂಚುರಿ ಹೊಡಿತಾನೆ ಅಂದ್ರೆ ಈ ಹುಡುಗನ್ ಲೆವೆಲ್ ಯಾವ ತರ ಇದೆ ನೀವು ಸುಮ್ಮನೆ ಯೋಚನೆ ಮಾಡಿ ಕುತ್ಕೊಂಡು. ಈ ಏಜಿಗೆ ಈ ತರ ಆಡ್ತಿದ್ದಾನೆ ಅಂದ್ರೆ ಒಂಥರ ಮೈಂಡ್ ಬ್ಲೋಯಿಂಗ್ ಗೇಮ್ ಮಾತ್ರ ಸೂರ್ಯವಂಶಿ ಕಡೆಯಿಂದ. ಅದಾದ್ಮೇಲೆ ಯಶಸ್ವಿ ಜೈಸ್ವಾಲ್ ಕೂಡ ಅಷ್ಟೇ 36 ಬಾಲಿಗೆ 38 ರನ್ ಕೂಡ ಆಡಿದ್ರು. ಆಲ್ಮೋಸ್ಟ್ ಇಲ್ಲಿ ಸೂರ್ಯವಂಶಿನ ಅರ್ಧಕ್ಕರ್ಧ ಮ್ಯಾಚ್ ಅನ್ನ ಕೂಡ ಮುಗಿಸಿದ್ರು. ಸೂರ್ಯವಂಶಿ ಹೋದ್ಮೇಲೆ ಇನ್ನೊಂದು 52 ರನ್ ಹೊಡಿಯಕ್ಕಿತ್ತು. ಅದಾದ್ಮೇಲೆ ಯಶಸ್ವಿ ಜೈಸ್ವಾಲ್ ಕೂಡ ಸ್ವಲ್ಪ ಹೊಡ್ಕೊಟ್ರು. ಅದಾದ್ಮೇಲೆ ಧ್ರುವ್ ಜುರಲ್ ಆಲ್ರೆಡಿ ರಚ್ಚಿ ಗೆದ್ಬಿಟ್ಟಿದ್ರು. ಅದು ಲಾಸ್ಟ್ ಗೆ ವಿಕೆಟ್ ಕೂಡ ಹೋಯ್ತು. ಯಾರಿಗದು ವಿಕೆಟ್ ಬಿದ್ದಿದ್ದು ಅನ್ಶುಲ್ ಕಾಂಬೋಜ್. ಸೊ ಅವರಿಗೆ ವಿಕೆಟ್ ಕೂಡ ಬಿದ್ದಿದ್ದು. ಅದಾದ್ಮೇಲೆ ರಿಯನ್ ಪರ ಕ್ಯಾಪ್ಟನ್ ಕೂಡ ಬಂದ್ರು. ಮತ್ತೆ ಯಶಸ್ವಿ ಜೈಸ್ವಾಲ್ ಮತ್ತೆ ರಿಯನ್ ಪರ ಇಬ್ರು ಕೂಡ ಸೇರ್ಕೊಂಡು ಫೈನಲ್ ಮ್ಯಾಚ್ ಅನ್ನ ಮುಗಿಸಿ ಪೆವಿಲಿಯನ್ ಗೆ ಬ್ಯಾಕ್ ಆಗಿದ್ರು. ನನಗೆ ಇನ್ನು ಕೂಡ ಏನ್ ಗಾಬರಿ ಆಗ್ತಿರೋದು ಅಂದ್ರೆ ಅಂತ ಬೌಲರ್ಸ್ ಗಳು ಈ ಕಡೆ ಮ್ಯಾಚ್ ಎಂಟ್ರಿ ಕೂಡ ಇದಾರೆ. ನೂರ್ ಅಹಮದ್ ಅಂತ ಬೌಲರ್ಸ್ ಗೆ ಸೂರ್ಯವಂಶಿ ಈ ಲೆವೆಲ್ ಅಲ್ಲಿ ಬ್ಯಾಟಿಂಗ್ ಅನ್ನ ಆಡಿದಾನೆ ಅಂದ್ರೆ ಸೊ ನಿಜವಾಗ್ಲೂ ನಂಗೆ ಎಷ್ಟು ಸೂರ್ಯವಂಶಿ ಬಗ್ಗೆ ಮಾತಾಡಿದ್ರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ಸೊ ಆ ಲೆವೆಲ್ ಅಲ್ಲಿ ಬ್ಯಾಟಿಂಗ್ ಅನ್ನ ಕೂಡ ಆಡಿರೋದು ನಿಜವಾಗ್ಲೂ ನಂಗೆ ಶಾಕ್ ಆಗ್ತದೆ. ಫ್ಯೂಚರ್ ಈ ಹುಡ್ಗಂಗ್ ಯಾವ ತರ ಇರ್ಬೋದು ಅಂತ. ಈಗ ವಿರಾಟ್ ಕೊಹ್ಲಿ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್, ಯಾರಿರೋ ಪ್ಲೇಯರ್ ಇದಾರೆ ಅವರೆಲ್ಲಾ ಪ್ಲೇಯರ್ ನ 100% ರೆಕಾರ್ಡ್ ನ ಬ್ರೇಕ್ ಮಾಡಿ ಒಂದು ಹೊಸ ಕ್ರಿಕೆಟ್ ಹಿಸ್ಟ್ರಿಯನ್ನ ಸೂರ್ಯವಂಶಿ ಕ್ರಿಯೇಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಮಾತ್ರ. ಅದಾದ್ಮೇಲೆ CSKಗೆ ಅದೇನಾಗುತ್ತೋ ಗೊತ್ತಿಲ್ಲ ಗುರು. ಇದೇ ರೀತಿ ಮ್ಯಾಚ್ ಅನ್ನ ಮುಂದೆ ಕಂಟಿನ್ಯೂ ಮಾಡಿದ್ರು ಅಂದ್ರೆ ಬಹಳ ಕಷ್ಟ ಕೂಡ ಆಗುತ್ತೆ. ಐ ಥಿಂಕ್ ಇನ್ನು ಕೂಡ ಧೋನಿ ಆಲ್ಮೋಸ್ಟ್ ಬರೋದು ಡೌಟ್ ಕೂಡ ಇದೆ. ಅದಾದ್ಮೇಲೆ ಡೇವಲ್ಡ್ ಬ್ರೆವಿಸ್ ಕೂಡ ಟೀಮ್ ಗೆ ಎಂಟರ್ ಕೂಡ ಆಗ್ಬೇಕು. ಅದಾದ್ಮೇಲೆ ನಥನ್ ಎಲ್ಲಿಸ್ ಅವರೆಲ್ಲ ಕೂಡ ಟೀಮ್ ಅಲ್ಲಿ ಇಲ್ದೇ ಇರೋದ್ರಿಂದ CSKಗೆ ದೊಡ್ಡ ಹೊಡೆತ ಕೂಡ ಆಗ್ತದೆ. ಇವತ್ತಾರ್ದಂಗೆ ಮತ್ತೆ ಅದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ ಸೊ ಈ ಸೀಸನ್ ಕೂಡ ಅಷ್ಟೇ 10th ಪ್ಲೇಸ್ ಅಲ್ಲಿ ಅವರು ಕುತ್ಕೊಬೇಕಾಗುತ್ತೆ. ಮೇಲ್ಗಡೆ ಬರೋಕೆ ಯಾವ ಟೀಮ್ ಕೂಡ ಬಿಡೋದೇ ಇಲ್ಲ. ಆ ತರ ಟೀಮ್ ಈಗ ಇರುವಂತದ್ದು. ಪಾಪ ಅದೇನಾಯ್ತಾ ಗೊತ್ತಿಲ್ಲ. ಒಂದ್ ಟೈಮಲ್ಲಿ ನೋಡಿದ್ರೆ ಎಂತ ಟೀಮ್ CSK ಅವ್ರು ಪಾಪ ನಮಗ್ ಆಡ್ಕೊಳ್ತಾ ಇದ್ರು. ಒಂದ್ಸಲಿನೂ ಕಪ್ ಹೊಡ್ದಿಲ್ಲ ಹಂಗೆ ಹೆಂಗೆ ಅಂತ. ಪಾಪ ಈಗ ನೋಡಿ ಅದಕ್ಕೆ ಹೇಳುದು ಕರ್ಮ ಇಸ್ ಎ ಬೂಮರಾಂಗ್ ಅಂತ. ಹಾಗಾಗಿ ಯಾರನ್ನೂ ಕೂಡ ಆಡ್ಕೊಬಹುದು. ಹಾಗಂತ ನಾನಂತೂ CSK ಆಡ್ಕೊಳ್ತಿಲ್ಲ ಗುರು. ಕಮ್ ಬ್ಯಾಕ್ ಮಾಡಿ ಮುಂದಿನ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡಿ ಅಂತಾನೆ ಕೂಡ ಹೇಳೋದು. RCB ಫ್ಯಾನ್ ಗುರು. RCB ಫ್ಯಾನ್ ಅಂದ್ಮೇಲೆ ನಮ್ಗೆ ಕರುಣೆ ಅನ್ನೋದು ಇದ್ದೇ ಇರುತ್ತೆ. ನಿಮ್ ತರ ನಾವಲ್ಲ. ಸೊ ನಾವು ಎಲ್ಲರೂ ಕೂಡ ಒಳ್ಳೇದನ್ನೇ ಬಯಸ್ತೀವಿ. ಸೊ ನೋಡೋಣ ಏನಾಗುತ್ತೆ ಅಂತ. ಮುಂದಿನ ಮ್ಯಾಚ್ ಅಲ್ಲಿ ಸ್ವಲ್ಪ ಕಂಬ್ಯಾಕ್ ಅನ್ನ ಮಾಡಿ ಚೆನ್ನಾಗಿ ಆಡಿ ಮತ್ತೆ ನೆಕ್ಸ್ಟ್ ಯಾವ್ದು ನಮ್ಮ RCB ಮೇಲೆ ಇರೋದು ಅನ್ಸುತ್ತೆ. ಸೊ ನೋಡೋಣ ಅದ್ರ ಮೇಲೆ ಹೇಗೆ ಆಡ್ತೀರಾ ಅಂತ. ಸೊ ನಂಗೆ ಯಾಕೋ ನೋಡೋಣ ಏನಾಗುತ್ತೆ ಅಂತ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.